ವಿಭಿನ್ನವಾಗಿ, ಅಂದರೆ ಬೇರೆಯವರು ವಿಭಿನ್ನವಾಗಿಲ್ಲ ಅಂತಲ್ಲ, ನಾವು ಪ್ರತ್ಯೇಕವಾಗಿ ಏನೋ ಒಂದು ರೀತಿ ಮಾಡಬೇಕು. ಮಹಿಳೆಯರಿರ್ಬೋದು, ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ರಸ್ತೆ ಬದಿ ವ್ಯಾಪಾರಿಗಳಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ಎಲ್ಲ ವಿಷಯದಲ್ಲೂ ಸ್ಪಂದಿಸಬೇಕು. ಎಲ್ಲ ರೀತಿಯಲ್ಲಿ ಸರ್ಕಾರದಿಂದ ಏನೇನು ಅನುದಾನಗಳು ಬರಬೇಕು ಅದೆಲ್ಲ ಕೊಡಿಸ್ಬೇಕು. ನಮ್ಮ ಕೈಲಾದ ಒಂದು ಸಹಾಯವನ್ನು ಅವರು ಮಾಡಬೇಕು. ನಮ್ಮ ಒಕ್ಕೂಟದಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಇವತ್ತು ಒಂದು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಅಂತ ಏನು ಒಂದು ಉದಯ ಆಗಿದೆ ಒಂದು 5 ತಿಂಗಳ ಹಿಂದೆ, ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು ಒಕ್ಕೂಟಗಳು, ಸುಮಾರು ಸಂಘಟನೆಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಸಂಘಟನೆಗಳು ಪ್ರಾಮಾಣಿಕವಾಗಿ ಒಂದು ಜನಸೇವೆ, ಸಮಾಜ ಸೇವೆಯನ್ನು ಮಾಡ್ತಾ ತಮ್ಮದೇ ಆದ ಒಂದು ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಈಗ ಕೆಲವೊಂದು ಸಂಘಟನೆಗಳಲ್ಲಿ ಈಗ ಹೇಗಾಗಿದೆ ಅಂದ್ರೆ ಗಲ್ಲಿಗೊಂದೊಂದು ಸಂಘಟನೆಗಳಾಗಿರೋದ್ರಿಂದ ಇವತ್ತು ನಾವು ಏನೇ ಒಂದು ಹೋರಾಟ ಮಾಡಲಿ ಅಲ್ಲಿ ನಮಗೆ ಬಲ ಅನ್ನೋದು ಕಡಿಮೆ ಇದೆ, ಜನಬಲ ಕಡಿಮೆ ಇದೆ. ಆ ಸಂಘಟನೆಯಲ್ಲಿ ಈಗ ಒಂದು ಹೋರಾಟಕ್ಕೆ ಹೋಗ್ತೀವಿ ಅಂದ್ರೆ ಒಂದು 10 ಜನ ಸಂಘಟನೆಗೆ ಬರೋದಿಲ್ಲ. ಅಂತ ಒಂದು ಸನ್ನಿವೇಶನ ನಮ್ಮ ರಾಜಕೀಯ ಪ್ರತಿನಿಧಿಗಳು ತಗೊಂಡು ಇಟ್ಬಿಟ್ಟಿದೆ. ಇವತ್ತು ಒಂದು ಹೋರಾಟ ಮಾಡ್ತಾ ಇದೀವಿ, ನಿಮ್ಮ ಒಂದು ಭವಿಷ್ಯಕ್ಕೆ ನಾವು ಒಂದು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನನಗೆ ಎಷ್ಟು ದುಡ್ಡು ಕೊಡ್ತೀವಿ ಅಂತ ಕೇಳೋಂತ ಒಂದು ಕಾಲ ಈಗ ನಮ್ಮ ಒಂದು ಕಣ್ಮುಂದೆ ಇದೆ. ಹಾಗಾಗಿ ಇವತ್ತು ಸಂಘಟನೆಗಳು ಬೆಳವಣಿಗೆ, ಸಂಘಟನೆಗಳು ಇಲ್ಲ ಅಂದ್ರೆ ಹೋರಾಟಗಳು ಯಾವ ರೀತಿ ಮಟ್ಟಕ್ಕೆ ಇರ್ತಾವೆ ನೀವೆಲ್ಲ ನೋಡ್ತಾ ಇದ್ದೀರಾ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಏಕೆ ಈ ಒಂದು ಪ್ರಾಮಾಣಿಕವಾಗಿ ಏನು ಸಂಘಟನೆಗಳಿದಾವೆ, ಆ ಪ್ರಾಮಾಣಿಕ ಸಂಘಟನೆಗಳು, ಪ್ರಾಮಾಣಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನಿ, ನಮ್ಮ ಒಂದು ಕರ್ನಾಟಕ ಅನ್ನೋ ಒಂದು ಸ್ವಾಭಿಮಾನ ಅಂತ ಇರುವಂತ ಸಂಘಟನೆಗಳು ಏನಿದಾವೆ, ಆ ಒಂದು ಸಂಘಟನೆಗಳೆಲ್ಲ ಸೇರಿ ಒಂದು ಒಕ್ಕೂಟನ ಒಂದು ಸ್ಥಾಪನೆ ಮಾಡಿ ಆ ಒಕ್ಕೂಟದ ಮೂಲಕ ಇಡೀ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳಿದೆ ಅದನ್ನ ನಾವು ಸ್ವಾಭಿಮಾನನೇ ಹೆಸರಲ್ಲಿ ಇರೋದ್ರಿಂದ ಆ ಸ್ವಾಭಿಮಾನದಿಂದ ನಾವು ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಂದು ಸಮಾಜಕ್ಕೆ ನಾವು ಏನಾದ್ರು ಒಂದು ಕೊಡುಗೆ ಕೊಡಬೇಕು. ಆ ಕೊಡುಗೆ ಮೂಲಕ ಬೇರೆ ಎಲ್ಲರೂ ಆ ಒಂದು ನಾವು ಮಾಡೋಂಥ ಒಂದು ಕೆಲಸಗಳನ್ನ ನೋಡಿ ಪ್ರೇರಣೆ ಆಗಿ ಅವರನ್ನು ಸಹ ಸ್ವಯಂ ಪ್ರೇರಿತವಾಗಿ ನಾವು ಈ ತರ ಒಂದು ಕೆಲಸ ಮಾಡೋಣ, ನಾವು ಬದಲಾವಣೆ ಆಗೋಣ ಅನ್ನೋ ಮಟ್ಟದಲ್ಲಿ ಅವರ ಭಾವನೆಗಳು ಬದಲಾಗಬೇಕು ಅನ್ನೋ ರೀತಿ ನಿಟ್ಟಿನಲ್ಲಿ ನಾವು ಈ ಸಂಘಟನೆನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಸೇರಿ ಇವತ್ತು ಈ ಒಂದು ಒಕ್ಕೂಟ ನಾವು ಉದಯ ಮಾಡಿದ್ವಿ. ಆ ರೀತಿಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ಒಂದು ಕೆಲಸ ಮಾಡಿದ ಜನರ ಒಂದು ದೃಷ್ಟಿ ಏನಿದೆ ನಮ್ಮ ಒಂದು ಸಂಘಟನೆ ಕಡೆ ಬೀಳಿ, ಸಂಘಟನೆಯಿಂದ ನಾವು ನಮ್ಮಿಂದ ಏನಾಗುತ್ತೆ ಕೆಲಸವನ್ನು ನಾವು ಮಾಡಿಕೊಡ್ತೀವಿ. ಬೇರೆ ರೀತಿ ಅಂದ್ರೆ ಈಗ ಪ್ರತಿಯೊಂದು ಏನೇನು ನಡೀತದೆ ನಮಗೆ ಗೊತ್ತಿದೆ. ನಾವು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಮ್ಮ ನಾಡಿಗಾಗಿ ಪ್ರಾಮಾಣಿಕವಾಗಿ ನಮ್ಮಿಂದ ಶಕ್ತಿ ಮೀರಿ ನಾವು ಈ ಕೆಲಸಗಳನ್ನ ಮಾಡ್ತಾ ನಮ್ಮ ನಾಡಿಗಾಗಿ ನಾವು ಸೇವೆ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಸರ್, ಇಷ್ಟೊತ್ತು ಒಳ್ಳೆಯ ನುಡಿಗಳನ್ನು ಆಡೋದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.